ಡಾಕ್ಟರ್ ಸುಷ್ಮಾ ಅಂತ. ಅವ್ರ ಬಗ್ಗೆ ನನಗೆ ತುಂಬ ಹೆಮ್ಮೆ ಇದೆ. ಯಾಕಂತ ಹೇಳಿದ್ರೆ ನಾನು ಹೇಳ್ತಾ ಇರ್ತೀನಿ ಅದನ್ನು, ಐ ಕೀಪ್ ಆನ್ ಟೆಲ್ಲಿಂಗ್, ಕೀಪ್ ಸೇಯಿಂಗ್ ದಟ್ ಟು ಹರ್. ಅವರು ರಾಯಚೂರಲ್ಲಿ ಓದಿ, ರಾಯಚೂರಲ್ಲೇ ಮೆಡಿಕಲ್ ಓದಿ, ಅಲ್ಲಿಂದ ಪೋಸ್ಟ್ ಗ್ರ್ಯಾಜುಯೇಷನ್ ಎಲ್ಲ ಮಾಡಿಕೊಂಡು ಒಂದು ಬೆಂಗಳೂರಂಥ ಮಹಾನಗರದಲ್ಲಿ ಶಿ ಈಸ್ ಡೂಯಿಂಗ್ ವೆರಿ ವೆಲ್ ಫಾರ್ ಹರ್ ಸೆಲ್ಫ್. ಆಮೇಲೆ ಎಲ್ಲ ಸಹನೆಯಿಂದ ಶಿ ಗೇವ್ ಮಿ ಲಾಟ್ ಆಫ್ ಕಾನ್ಫಿಡೆನ್ಸ್. ಒಂದು ಅಷ್ಟೇ ಅಲ್ಲದೆ ಬನ್ನಿ ನೀವೇನು ಯೋಚನೆ ಮಾಡಬೇಡಿ ನಾನಿದ್ದೀನಿ ಅಂತ. ಆಮೇಲೆ ನಾನು ಸ್ವಲ್ಪ ಮುಂಚೆಯಿಂದನೂ ಮನೆ ಊಟ ಮಾಡೋದೊಂದು ಮತ್ತು ಸ್ವಲ್ಪ ಆಯುರ್ವೇದ ಈ ಥರದಲ್ಲೇ ಮನೆ ಮದ್ದು ಇದೆಲ್ಲ ಜಾಸ್ತಿ ನಂದು. ಹಾಗಾಗಿ ಐ ವಾಸ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ಈ ಅಷ್ಟೊಂದು ಅಲೋಪತಿ ನಾನು ಅಷ್ಟೊಂದು ತೊಗೊಳ್ಳಿಲ್ಲ ಯಾವಾಗ್ಲೂ. ಅದ್ರ ಬಗ್ಗೆ ನಂಗೆ ತುಂಬ ಕಾಳಜಿ ಇತ್ತು. ಡಾಕ್ಟರ್ ತುಂಬ ಮೆಡಿಸಿನ್ ಮಾತ್ರ ಕೊಡಬೇಡಿ, ಅದೊಂದು ನನಗೆ ಆಗಲ್ಲ ಅಂತ ಇದೆ. ಬಟ್ ರಿಯಲಿ ಶಿ ವಾಸ್ ದೇರ್ ವಿತ್ ಮೀ. ಅವರೊಬ್ಬರೇ ಅಷ್ಟೇ ಅಲ್ಲ, ಇಡೀ ಇರುವಂತಹ ಸೆಂಟ್ರಲ್ಲಿರುವಂತಹ ಎಲ್ಲರೂ, ನಾನು ಯಾವತ್ತೂ ಯಾರನ್ನು ಕರ್ಕೊಂಡೇ ಹೋಗಲಿಲ್ಲ, ನಾನೊಬ್ಬಳೇ ಹೋಗಿದ್ದೀನಿ. ಆ್ಯಂಡ್ ದೇ ವುಡ್ ಟೇಕ್ ಕೇರ್ ಆಫ್ ಮೀ ಸೋ ವೆಲ್. ಹಾಗಾಗಿ ಅದೇ ಒಂದು ಡಾಕ್ಟರ್ಸ್ ಅವರ ಸಲಹೆ ಮತ್ತು ಅವರು ಎಷ್ಟು ಮಟ್ಟಿಗೆ ಆತ್ಮವಿಶ್ವಾಸ ತುಂಬ್ತಾರೆ ಅಂತ ಅನ್ನುವಂಥದ್ದು. ಯಾಕಂದರೆ ನಾವು ಹೋಗೋದೇ ಡಾಕ್ಟರ್ ಹತ್ರ ಹೋಗುವ ಹತಾಶೆಯಲ್ಲೇ ಹೋಗಿರ್ತೀವಿ. ಆ್ಯಂಡ್ ಯು ನಾಟ್ ವೆರಿ ಶ್ಯೂರ್ ಏನಾಗತ್ತೆ ಅಂತ ಗೊತ್ತಿರಲ್ಲ ನಮಗೆ. ನಿಜವಾಗ್ಲೂ ಇದು ಪಾಸಿಟಿವ್ ಆಗತ್ತಾ, ಅಲ್ಲಿಂದ ಒಂದು ಫಲಕಾರಿಯಾದಂಥ ಉತ್ತರ ಬರತ್ತಾ ಅನ್ನೋದು ನಮ್ಗೆ ಗೊತ್ತಿರಲ್ಲ. ಒಟ್ಟಿನಲ್ಲಿ ನಿರೀಕ್ಷೆಯಲ್ಲಿರ್ತೀವಿ, ದೊಡ್ಡ ಕನಸನ್ನು ಹೊತ್ಕೊಂಡಿರ್ತಾರೆ. ಆ ಸಮಯದಲ್ಲಿ ಖಂಡಿತವಾಗ್ಲೂ ಡಾಕ್ಟರ್ಸ್ ವಿಲ್ ಬಿಕಮ್ ಎವ್ರಿಥಿಂಗ್ ಅಂತ ಅನಿಸುತ್ತೆ. ಶಿ ವಿಲ್ ಬಿ ದ ಒನ್, ಹಿ ಆರ್ ಶಿ ವಿಲ್ ಬಿ ದ ಒನ್ ಟು ಗೈಡ್ ಯು. ದೇ ವಿಲ್ ಬಿ ದಿ ಮೇನ್ ಸಪೋರ್ಟರ್ ಮೆಂಟಲಿ ಅಂತ ಹೇಳ್ಬೋದು, ಮಾರಲಿ ಆ್ಯಂಡ್ ಮೆಂಟಲಿ. ಆ ವಿಷಯದಲ್ಲಿ ಐ ಹ್ಯಾವ್ ಬೀನ್ ಲಕ್ಕಿ ಟು ಹ್ಯಾವ್ ಹರ್.